ಹೋಗ್ತಿದ್ದಂಗ್ಲೆ ಅವರು ಒಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಚಿಕ್ಕ ಮರ ಒಂದಿರುತ್ತೆ. ಅದ್ರಲ್ಲಿ ಸುಂದರವಾದ ನೀಲಿ ಕಲರ್ ಅಲ್ಲಿ 2 ಹಣ್ಣು. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಹಣ್ಣು. ಇದಕ್ ಮುಂಚೆ ಈ ತರ ಫ್ರೂಟ್ಸ್ ಯಾವಾಗ್ಲೂ ನೋಡೇ ಇಲ್ಲ. ಹಾ, ಇದಕ್ ಮುಂಚೆ ನೋಡೂ ಇಲ್ಲ, ಆದ್ರೆ ಈ ಸಲ ತಿಂದ್ ನೋಡೋಣ ಇದರ ಟೇಸ್ಟ್ ಹೆಂಗಿದೆ ಅಂತ. ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ 2 ಹಣ್ಣುಗಳನ್ನ ತಿನ್ನಕ್ ಪ್ರಾರಂಭಿಸ್ತಾರೆ. ಅರೆ ವಾ, ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ ಮುಂಚೆ ತಿಂದೇ ಇಲ್ಲ. ಹಾ, ಸರಿಯಾಗಿ ಹೇಳ್ದೆ. ಇಟ್ಸ್ ಸೋ ಟೇಸ್ಟಿ. ಇಬ್ರು ತುಂಬಾ ಮಜವಾಗಿ ತಿನ್ನಕ್ ಪ್ರಾರಂಭಿಸಿದ್ರು. ಅವರಿಬ್ರು ಹಣ್ಣು ತಿಂದ್ಬಿಟ್ಮೇಲೆ ನೋಡ್ತಾರೆ, ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು. ಅರೆ, ಇದೆಂತಹ ಮಾಯಪ್ಪ, ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ. ಅವಾಗ ಸಡನ್ ಆಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅರೆ, ಇದ್ ಹೆಂಗ್ ನಡಿಯಕ್ ಸಾಧ್ಯ? ಅಯ್ಯೋ, ಇದೋಗ್ ನಮ್ ತಲೆ ಮೇಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಬೇರೆ ಇದನ್ನ ತೆಗೆಯೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅದು ಕೆಳಗಡೆ ಬೀಳಲ್ಲ. ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಟೀನು ಮೀನು, ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನಾವಿಬ್ರು ಮಾಯಾ ಪಕ್ಷಿಗಳಂತ. ಬಾ ಬಾ, ಬೇಗ ಹೋಗಿ ವಿಷಯ ಅಮ್ಮಗೆ ಹೇಳೋಣ.